ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ಸೋಲು ಎಂದರೆ ಅಂತ್ಯವಲ್ಲ, ಅದು ಹೊಸ ಪ್ರಾರಂಭ ಅಂತಲೇ ಹೇಳಬಹುದು. ಇವತ್ತಿನ ವಿಡಿಯೋದಲ್ಲಿ ಸೋತು ಜೀವನದಲ್ಲಿ ಮತ್ತೆ ಯಶಸ್ಸನ್ನು ಕಂಡಂತಹ ಒಬ್ಬ ಮಹಾನ್ ಸಾಧಕರ ಬಗ್ಗೆ ನಾನು ಮಾತನಾಡ ಬಯಸುತ್ತೇನೆ. ಅವರೇ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ರಿಷಬ್ ಶೆಟ್ಟಿ ಅವರು. ರಿಷಬ್ಗೆ ನೇಮು ಫೇಮು ಸಿಗೋದಕ್ಕೆ ಕಾರಣ ಅದೊಂದೇ. ನೀರು ಮಾರಿ ಬದುಕು ನಡೆಸಿದ್ದಂತಹ ನಟ ಸ್ಟಾರ್ ಆಗಿದ್ದೇಗೆ ಸಿನಿಮಾಗೆ ಬಂದ ಮೇಲೆ ಕಾಂತಾರ ಸಿನಿಮಾ ಸಕ್ಸಸ್ವರೆಗೂ ರಿಷಬ್ ಎದುರಿಸಿದ ಸವಾಲುಗಳು ಒಂದು ರೀತಿಯಾಗಿದ್ದರೆ, ಸಿನಿಮಾಗೂ ಬರೋ ಮುಂಚೆ ಹಸಿದ ದಿನಗಳೆಲ್ಲ ನಿಜಕ್ಕೂ ಆ ಕಥೆ ಏನಿದೆ ಅಲ್ವಾ, ಅದರಿಂದ ಪ್ರತಿಯೊಬ್ಬರು ಕಲಿಯುವಂಥ ಒಂದು ಬಹಳಷ್ಟು ಇದೆ. ರಿಷಬ್ ಶೆಟ್ಟಿ ಸಿನಿಮಾಗೂ ಬರೋ ಮುಂಚೆ ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನೋ ವಿವರವನ್ನು ನಾನಿವತ್ತು ಹೇಳಬಯಸುತ್ತೇನೆ. ರಿಷಬ್ ಶೆಟ್ಟಿಯವರು ಅನೇಕ ಬಾರಿ ಯಾವುದೇ ಒಂದು ಭಾಷಣದಲ್ಲಿ ಹೇಳ್ತಾರೆ, ಸೋಲು ಎಂದರೆ ಅಂತ್ಯ ಅಲ್ಲ, ಅದು ಹೊಸ ಪ್ರಾರಂಭ ಅಂತ ಹೇಳ್ತಾರೆ. ಅಂದರೆ ಅವರು ಜೀವನದಲ್ಲಿ ಅನೇಕ ಸೋಲುಗಳನ್ನು ಕೂಡ ಕಂಡರೂ ತಮ್ಮ ನಂಬಿಕೆ, ಶ್ರಮ ಮತ್ತು ಧೈರ್ಯದಿಂದ ಯಶಸ್ಸನ್ನು ಗಳಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವರಿಗೆ ಸಂದಂಥ ಪ್ರಶಸ್ತಿಗಳು ಮತ್ತು ಗೌರವಗಳು, ರಾಷ್ಟ್ರೀಯ ಪ್ರಶಸ್ತಿಗಳು, ಅಂತಾರಾಷ್ಟ್ರೀಯದಿಂದ ಪ್ರಶಂಸೆ, ಕನ್ನಡ ಚಿತ್ರರಂಗದ ಹೊಸ ಗುರುತಿನ ಪ್ರತಿರೂಪ ಅಂತಲೇ ನಾವು ಹೇಳ್ಬೋದು ರಿಷಬ್ ಶೆಟ್ಟಿಯವರು. ರಿಷಬ್ ಶೆಟ್ಟಿಯವರು 1983ರಲ್ಲಿ ಉಡುಪಿ ಜಿಲ್ಲೆಯ ಕರ್ಕಳದಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಅವರಿಗೆ ನಟನೆ ಮತ್ತು ಕಲೆಗಳ ಮೇಲೆ ಅಪಾರ ಆಸಕ್ತಿ ಇತ್ತು. ಅವರು ಒಬ್ಬ ಬಡ ಕುಟುಂಬದಿಂದ ಬಂದ ಕಾರಣ ಕನಸುಗಳನ್ನು ಬೆನ್ನಟ್ಟುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಅವರು ವಾಣಿಜ್ಯ ಪದವಿಯನ್ನು ಪಡೆದ ನಂತರ ಬೆಂಗಳೂರಿಗೆ ಬಂದು ಚಿತ್ರರಂಗದಲ್ಲಿ ಅವಕಾಶವನ್ನು ಹುಡುಕಲು ಪ್ರಾರಂಭಿಸಿದರು. ಸಿನಿಮಾಗೆ ಬಂದ ಮೇಲೆ ಕಾಂತಾರ ಸಿನಿಮಾ ಸಕ್ಸಸ್ವರೆಗೂ ರಿಷಬ್ ಶೆಟ್ಟಿಯವರು ಎದುರಿಸಿದಂತಹ ಸವಾಲುಗಳು ಒಂದು ರೀತಿಯಾಗಿದ್ದರೆ, ಸಿನಿಮಾಗೂ ಬರೋ ಮುಂಚೆ ಹಸಿದ ದಿನಗಳನ್ನೆಲ್ಲ ನಿಜಕ್ಕೂ ಆ ಒಂದು ದಿನಗಳು, ಆ ಕತೆ ಕೂಡ ಕಲಿಯೋ ಜಾಣರಿಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ರಿಷಬ್ ಶೆಟ್ಟಿಯವರು ಸಿನಿಮಾಕ್ಕೆ ಬರೋ ಮುಂಚೆ ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನೋ ವಿವರವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಬಯಸುತ್ತೇನೆ ಸ್ನೇಹಿತರೆ. ಇದರಿಂದ ನಾವು ಕಲಿಯುವಂಥ ಅಂಶಗಳು ಬಹಳಷ್ಟು ಇದೆ. ರಿಷಬ್ ಅವರು ಸಿನಿ ದುನಿಯಾದಲ್ಲಿ ಬದುಕು ಕಟ್ಟಿಕೊಳ್ಳುವುದಕ್ಕೆ ಬೆಂಗಳೂರಿಗೆ ಬಂದಾಗ ಅವರು ಕೂಡ ಸಾಕಷ್ಟು ಮಂದಿಯಿಂದ ನಿರಾಕರಣೆಗೆ ಒಳಗಾದ ಉದಾಹರಣೆಗಳು ಕೂಡ ಇವೆ. ರಿಷಬ್ ಅವರು ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಆ ನಿರಾಕರಣೆಗಳನ್ನೆಲ್ಲ ಸಹಿಸಿಕೊಳ್ಳುತ್ತಾ ಹೋದರು. ಕೊನೆಗೆ ಕನ್ನಡ ಸಿನಿ ಪ್ರಪಂಚದ ಹೆಮ್ಮರವಾಗಿ ಬೆಳೆದು ನಿಂತರು. ಕಾಂತಾರ ಸಿನಿಮಾ ಬರೋ ಮುಂಚೆಯೇ ರಿಷಬ್ ಸಾಕಷ್ಟು ಸಿನಿಮಾಗಳನ್ನು ಅಭಿನಯಿಸಿ ನಿರ್ದೇಶನ ಕೂಡ ಮಾಡಿದ್ದರು. ಆದರೂ ಬಹುತೇಕ ಮಂದಿ ರಿಷಬ್ ಶೆಟ್ಟಿ ಅಂದರೆ ಯಾರು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಬಟ್ 3 ವರ್ಷಗಳ ಹಿಂದೆ ಕಾಂತಾರ ರಿಲೀಸ್ ಆಗಿ ಅದಕ್ಕೆ ಸಿಕ್ಕ ಯಶಸ್ಸು ನೋಡಿದ ಮೇಲೆ ರಿಷಬ್ ಅವರ ಒಳಗಿರುವಂತಹ ಒಬ್ಬ ಅಮೋಘ ಕಲಾವಿದ ಹಾಗೂ ಡೈರೆಕ್ಟರ್ ಕೂಡ ಇರೋದು ಕೂಡ ಗೊತ್ತಾಯಿತು ಜನರಿಗೆ. ಕಾಂತಾರದ ಕಾಡು ಬೆಟ್ಟ ಶಿವನ ಪಾತ್ರಕ್ಕೆ ಜೀವ ತುಂಬಿದ ರೀತಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಅವರಿಗೆ ಹುಡುಕಂತ ಬಂತು. ರಿಷಬ್ ಶೆಟ್ಟಿಯಂತಹ ನಟನ ಸಿನಿಮಾವು 100 ಕೋಟಿಯಷ್ಟು ಕಲೆಕ್ಷನ್ ಮಾಡೋ ಸಾಮರ್ಥ್ಯವಿದೆ. ಆ ಸಾಮರ್ಥ್ಯ ಇದೆ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಾಯಿತು. ರಿಷಬ್ ಶೆಟ್ಟಿ ಇಷ್ಟೊಂದು ನೇಮು ಫೇಮು ಸಿಗೋದಕ್ಕೆ ಇವೆಲ್ಲ ಕಾರಣವಾಗಿದ್ದು ಆ ಒಂದು ಹಠ. ಇವರು ಸಿನಿಮಾದಲ್ಲಿ ತಮ್ಮ ಬಾವುಟ ನೆಡಬೇಕು ಅಂತಲೇ ನಡೆದು ಬಂದ ಹಾದಿ ಕೂಡ ರಣರೋಚಕ ಅಂತಲೇ ಹೇಳ್ಬೋದು. ರಿಷಬರ ಕತೆ ಕೇಳಿದರೆ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತ ಕಾಯ್ತಿರೋ ಪ್ರತಿಯೊಬ್ಬರಿಗೆ ಸ್ಫೂರ್ತಿ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ಸಿನಿಮಾ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ರಿಷಬ್ ಶೆಟ್ಟಿಯವರು ಬೆಂಗಳೂರಿನಲ್ಲಿ ಬಂದು ಬಿಸ್ಲರಿ ನೀರು ಕೂಡ ಮಾರಿದಂತಹ ಹಲವಾರು ಉದಾಹರಣೆಗಳು ಕೂಡ ಇದೆ. ರಿಷಬ್ ಶೆಟ್ಟಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಟೊಂಕ ಕಟ್ಟಿದಂಥ ಒಬ್ಬ ವ್ಯಕ್ತಿ. ಮನೆಯಲ್ಲಿ ತೀರಾ ಬಡತನವೂ ಇರಲಿಲ್ಲ,
ಹಾಗಂತ ಸಖತ್ ಸಿರಿವಂತ ಫ್ಯಾಮಿಲಿಯಿಂದ ಬಂದಂಥ ನಟರು ಕೂಡ ಅಲ್ಲ. ಹೀಗಿದ್ದರೂ ರಿಷಬ್ ಶೆಟ್ಟಿಯವರು ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಬೇಕು ಅನ್ನೋ ಆಸೆಯು ಏನಿರುತ್ತಿತ್ತಲ್ಲ ಅದು ಬಹಳಷ್ಟು ದೊಡ್ಡದಾಗಿತ್ತು. ರಿಷಬ್ ಕುಟುಂಬಕ್ಕೆ ಮಧ್ಯಮ ಕುಟುಂಬದಾಗಿದ್ದು ಸಿನಿಮಾ ಮಾಡಲು ಬೇಕಾದಂಥ ಹಣ, ಸಾಥ್ ಕೊಡುವವರು ಇವೆಲ್ಲವೂ ದೊಡ್ಡ ಸವಾಲಾಗಿದ್ದವು. ಆ ಕಾರಣದಿಂದಲೇ ಸಿನಿಮಾ ಕ್ಷೇತ್ರಕ್ಕೆ ಬರೋ ಮುನ್ನ ರಿಷಬ್ ತುಂಬಾ ಸೈಕಲ್ ಹೊಡೆದಿದ್ದಾರೆ. ಬೆಂಗಳೂರಿನಲ್ಲಿ ಬದುಕೋಕ್ಕಾಗಿ ಒಂದು ಕಾಲದಲ್ಲಿ ಮಿನರಲ್ ವಾಟರ್ ಸಪ್ಲೈ ಮಾಡಿದ್ದಾರೆ. ಇದು ಅಚ್ಚರಿಯಾದರೂ ಕೂಡ ಸತ್ಯ ಗೆಳೆಯರೇ. ಸಿನಿಮಾ ಕ್ಷೇತ್ರಕ್ಕೆ ಬರೋದಕ್ಕೆ ಮುನ್ನ ರಿಷಬ್ ಶೆಟ್ಟಿಯವರು ಹಲವಾರು ಸಾಹಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ನೀರಿನ ಮಾರಾಟವೂ ಒಂದು. ಆ ದಿನಗಳಲ್ಲಿ ಕೆಲವು ಕಂಪನಿಗಳಿಗೆ, ಕೆಲವು ಕ್ಲಬ್ಗಳಿಗೆ ವಾಟರ್ ಕ್ಯಾನ್ಗಳನ್ನು ಸರಬರಾಜು ಮಾಡ್ತಿದ್ರು. ಅದರಿಂದ ಬರ್ತಾ ಇರುವ ಹಣದಿಂದ ಸಿನಿಮಾ ಆ್ಯಕ್ಟಿಂಗ್, ನಿರ್ದೇಶನ ಕೋರ್ಸ್ಗಳನ್ನು ಮಾಡ್ತಿದ್ದರಂತೆ. ಜೀವನ ಅಂದರೆ ಏನೋ ಅನ್ನೋದು ಅವತ್ತು ರಿಷಬ್ಗೆ ಅರ್ಥವಾಗಿತ್ತು. ತಾನು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಕನಸಿನ ಮೂಟೆ ಕಟ್ಟಿಕೊಂಡು ಮುಂದೆ ನುಗ್ಗುತ್ತಾರೆ. ಅಲ್ಪ ಸ್ವಲ್ಪ ಹಣಕ್ಕೆ ಕೆಲಸ ಮಾಡ್ತಾರೆ. ಆವಾಗ ಅವರಿಗೆ ಸಿಗ್ತಾ ಇರೋ ಸಂಬಳಕ್ಕಿಂತ ಕಟ್ಟಿಕೊಂಡಂತಹ ಕನಸು ಅದು ಬಹಳಷ್ಟು ದೊಡ್ಡದಾಗಿತ್ತು. ಇದನ್ನು ನಾವು ಹೇಳೋದಕ್ಕಿಂತ ಅವರೇ ಹೇಳ್ತಾರೆ, ಅವರ ಜರ್ನಿ ಬಗ್ಗೆ ಕೂಡ ಹೇಳ್ತಾರೆ. ರಿಷಬ್ ಶೆಟ್ಟಿ ಒಂದು ರೀತಿ ಛಲದಂಕ ಮಲ್ಲ ಅಂತಲೇ ಹೇಳ್ಬೋದು, ಹೇಳಿದರೂ ಕೂಡ ತಪ್ಪಾಗಲ್ಲ. ತಾವು ಗುರಿ ಇಟ್ಟರೆ ಹಿಂದೇಟು ಹಾಕೋರೂ ಅಲ್ಲ ಅನ್ನೋದನ್ನು ವರ್ಷಗಳ ಹಿಂದೆಯೇ ತೋರಿಸಿದ್ದಾರೆ. ಇವತ್ತು ಸಿನಿಮಾ ಕ್ಷೇತ್ರದಲ್ಲಿ ರಿಷಬ್ ದೊಡ್ಡ ಗುರಿ ಇಟ್ಟುಕೊಂಡು ಮುನ್ನುಗ್ಗುತ್ತಿದ್ದಾರೆ. ಕಥೆಯನ್ನು ಅಳೆದು ತೂಗಿ ಅವರೇ ನಟನೆ, ನಿರ್ದೇಶನೆ ಎರಡನ್ನೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಂತಲೇ ಒಂದು ಚಂದದ ದೃಶ್ಯಕಾವ್ಯವನ್ನು ಜೋಡಿಸ್ತಾರೆ. ಜನರಿಗೆ ಸಿನಿಮಾ ಆಪ್ತ ಆಗುವಂತೆ ತಲುಪಿಸುತ್ತಾರೆ. ಈ ಎಲ್ಲ ಗುಣಗಳನ್ನು ಕಾಂತಾರದಲ್ಲಿ ಇರುವುದರಿಂದಲೇ ಜನ ಮೆಚ್ಚಿಕೊಂಡು ಹಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿರುವುದು. ಬಟ್ ಇವರಿಗೆ ಟ್ಯಾಲೆಂಟ್ ಇದೆ ಅಂತ ಸ್ಯಾಂಡಲ್ವುಡ್ ರತ್ನ ಗಂಬಳಿ ಹಾಸಿ ಏನು ಕರೀಲಿಲ್ಲ. ಅವರಿಗೆ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ, ನಿರ್ಮಾಪಕರಾಗಿ, ಡ್ರೈವರ್ ಆಗಿ ಕೆಲಸವನ್ನು ಕೂಡ ನಿರ್ವಹಿಸಿದ್ದಾರೆ. ಬಟ್ ಇಷ್ಟೆಲ್ಲ ಮಾಡಿರೋ ರಿಷಬ್ ಹೋಟೆಲ್ ಉದ್ಯಮಕ್ಕೆ ಹೋಗಬೇಕಾದ ಅನಿವಾರ್ಯತೆ ಕೂಡ ಸೃಷ್ಟಿಯಾಗುತ್ತೆ. ಸಿನಿಮಾ ಕ್ಷೇತ್ರವನ್ನು ಬಿಟ್ಟು ಹೋಟೆಲ್ ಉದ್ಯಮಕ್ಕೆ ಹೋಗುತ್ತಾರೆ. ತಮ್ಮ ಬಳಿ ಇರೋ ಹಣವನ್ನು ಅದಕ್ಕೆ ವಿನಿಯೋಗಿಸುತ್ತಾರೆ. ಅದಷ್ಟಲ್ಲದೆ 25 ಲಕ್ಷ ರೂಪಾಯಿಗಳನ್ನು ಸಾಲ ಮಾಡಿ ಉದ್ಯಮಕ್ಕೆ ಹಾಕ್ತಾರೆ. ದುರಾದೃಷ್ಟವತ ಏನಾಗುತ್ತೆ ಅಂದರೆ ಹೋಟೆಲ್ ಉದ್ಯಮ ರಿಷಬ್ಗೆ ಕೈ ಹಿಡಿಯೋದಿಲ್ಲ. ನೀನು ತನ್ನ ಉದ್ಯಮಕ್ಕೆ ಬೇಡವೇ ಬೇಡ ಅಂತ ಹೊರೆದಬ್ಬಿ ಬಿಡುತ್ತೆ. ಪರಿಣಾಮ ಅಂದು ಸೋತೆ ಅಂತ ತಲೆ ತೆಗ್ಗಿಸದೆ ಬಹುಶಃ ಇಂದು ಸಿನಿಮಾ ಕ್ಷೇತ್ರದಲ್ಲಿ ರಿಷಬ್ ಯಶಸ್ಸನ್ನು ನೋಡಲು ಸಾಧ್ಯವೇ ಆಗ್ತಿರಲಿಲ್ಲ. ಅಂದು ಅನುಭವಿಸಿದ ನೋವು ಇಂದಿನ ಯಶಸ್ಸಿಗೆ ಅಡಿಪಾಯ ಹಾಕಿದೆ. ಸ್ನೇಹಿತರೆ, ಹೀರೋ ಆಗಿ ಆಯ್ಕೆ, ಬಟ್ ಸಿನಿಮಾ ಸ್ಟಾರ್ಟ್ ಆಗ್ತಿರಲಿಲ್ಲ. ಸಿನಿಮಾ ಆಗಿರ್ಬೋದು, ಉದ್ಯಮ ಆಗಿರ್ಬೋದು, ಇಂದಿನ ಯುವಕರಿಗೆ ಎಂಟ್ರಿ ಆದ ತಕ್ಷಣವೇ ಯಶಸ್ಸು ಅನ್ನೋದು ಬಂದು ಬಿಡಬೇಕು. ಹಾಗೊಂದು ವೇಳೆ ಯಶಸ್ಸು ಸಿಕ್ಕಿಲ್ಲ, ಬರೀ ನೋವು ಸಿಗ್ತಾ ಇದೆ ಅಂದರೆ ಅವರು ಅಲ್ಲಿರೋದೇ ಇಲ್ಲ. ಇದು ನಮ್ಮೆಲ್ಲರ ಮನಸ್ಥಿತಿಗಳಂತಲೇ ಹೇಳಬಹುದು. ಆದರೆ ಈ ಒಂದು ರಿಷಬ್ ಶೆಟ್ಟಿಯಲ್ಲಿರುವಂತಹ ಛಲ, ಹಠ ಎಲ್ಲವೂ ಮಾಯವಾಗಿ ಬಿಡುತ್ತದೆ. ಅಂಥವರು ರಿಷಬ್ ಜೀವನ ಕಥೆಯನ್ನು ಕೇಳಲೇಬೇಕು. ಸಿನಿಮಾ ಕ್ಷೇತ್ರದಲ್ಲಿ ರಿಷಬ್ ಒಂದು ಹಂತಕ್ಕೆ ಬಂದ ಮೇಲೆ ಅರಳು ಸಿನಿಮಾಗೆ ಹೀರೋ ಆಗಿ ಆಯ್ಕೆಯಾಗ್ತಾರೆ. ಸಿನಿಮಾ ಮಾತ್ರ ಶುರುವಾಗೋದಿಲ್ಲ, ಅದು ರಿಷಬ್ಗೆ ಮತ್ತೊಂದು ರೀತಿಯ ಸಂಕಷ್ಟವನ್ನು ತರುತ್ತೆ. ಅಂದೊಂದು ದಿನ ರಿಷಬ್ ಒಂದು ಪುಸ್ತಕ ಕೈಗೆ ಸಿಗುತ್ತೆ. ಅದುವೇ ಅವರ ಹೆಸರು ಚೇಂಜ್ ಆಗುವಂತೆ ಮಾಡುತ್ತೆ. ಇಂದು ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋ ಮೂಲವು ಅದೇ ಪುಸ್ತಕ ಅಂದರೆ ತಪ್ಪಾಗದು. ರಿಷಬ್ ಶೆಟ್ಟಿ ಮೂಲ ಹೆಸರು ಪ್ರಶಾಂತ್ ಶೆಟ್ಟಿ ಅಂತಲೇ ಹೇಳ್ಬೋದು. ಪ್ರಶಾಂತ್ ಶೆಟ್ಟಿ ತಂದೆ ಭಾಸ್ಕರ್ ಶೆಟ್ಟಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂಥವರು ಅವರ ತಂದೆಯವರು. ಹೀಗಾಗಿ ಸಿನಿಮಾದಲ್ಲಿ ಬೆಳೆಯಬೇಕು ಅಂತ ಹೆಸರು ಬದಲಾವಣೆ ಮಾಡಿಕೊಳ್ಳುತ್ತೀನಿ ಅಂತ ಪ್ರಶಾಂತ್ ತಂದೆಗೆ ಹೇಳಿದ್ದರಂತೆ. ಆ ವೇಳೆ ರಾಜ್ಕುಮಾರ್, ರಜನಿಕಾಂತ್ ಅವರಂತೆ 6 ಅಕ್ಷರದ ಹೆಸರು ಇಟ್ಟುಕೊಳ್ಳುವಂತೆ ಅವರ ತಂದೆಯವರು ಸೂಚಿಸಿರುತ್ತಾರೆ. ಆಗ ಹೊಳೆದಿದ್ದೇ ರಿಷಬ್ ಎಂದು.
ಹಿಂದೆ ಮುಂದೆ ಯೋಚಿಸದೆ ಪ್ರಶಾಂತ್ ಶೆಟ್ಟಿ ತಮ್ಮ ಹೆಸರನ್ನು ರಿಷಬ್ ಶೆಟ್ಟಿ ಅಂತ ಬದಲಾಯಿಸಿಕೊಳ್ಳುತ್ತಾರೆ. ಹೆಸರು ಬದಲಾವಣೆ ಆಗುವವರೇ ರಿಷಬ್ ಜೀವನದ ಒಂದು ಚಾಪ್ಟರ್ ಆಗಿರೋದು. ಹೆಸರು ಬದಲಾವಣೆ ಆದಮೇಲೆ ಮತ್ತೊಂದು ರೀತಿಯ ಚಾಪ್ಟರ್ ತೆರೆದುಕೊಳ್ಳುತ್ತಾರೆ. ಅದರ ಜೊತೆಯಲ್ಲಿ 2021ರಿಂದ ಗಜಕೇಸರಿ ಯೋಗವು ಸೇರಿಕೊಳ್ಳುತ್ತದೆ. ಇದರ ಪರಿಣಾಮವಾಗಿ ಇಂದು ರಿಷಬ್ ಶೆಟ್ಟಿ ಸಿನಿಮಾ ಕ್ಷೇತ್ರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಇದೆ ಅಂತ ಅವರೇ ಒಂದು ತಮ್ಮ ಸ್ವಂತ ಅನಿಸಿಕೆಗಳನ್ನು ಕೂಡ ಒಂದು ವಿಡಿಯೋದಲ್ಲಿ ವ್ಯಕ್ತಪಡಿಸುತ್ತಾರೆ. ಹೀಗಿರುವಾಗ ರಿಷಬ್ ಕಾಂತಾರ ಇವತ್ತು ಜಗತ್ತಿನಾದ್ಯಂತ ಗುರುತನ್ನು ಕೊಟ್ಟಿದೆ. ರಿಷಬ್ ಲೈಫ್ ಸ್ಟೋರಿ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರೇರಣೆಯಾಗುವಂಥದ್ದು. ಯಾರೂ ಕೂಡ ಸೋತಾಗ ತಲೆ ಬಾಗಿಸದೆ ಛಲದಿಂದ ಮುಂದೆ ಸಾಗಬೇಕು ಅನ್ನೋದನ್ನು ರಿಷಬ್ ಕತೆ ಎಲ್ಲರಿಗೂ ಕೂಡ ಮೆಸೇಜನ್ನು ಕೊಡುತ್ತೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಇನ್ನಷ್ಟು ಒಳ್ಳೆಯ ಸಿನಿಮಾಗಳು ಬರುವಂತಾಗಲಿ, ಪ್ರಶಸ್ತಿಗಳು ಮಗದಷ್ಟು ಬರಲಿ ಅಂತ ನಾವೆಲ್ಲರೂ ಆಶಿಸೋಣ. ಸೊ ಅದೇ ರೀತಿಯಲ್ಲಿ ರಿಷಬ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು ಇಂದು ಇರುವೆಲ್ಲ ಅದು ನನ್ನ ಸೋಲಿನ ದಿನಗಳಲ್ಲಿ ಕಲಿತ ಪಾಠದ ಕಾರಣ ಅಂತ ಹೇಳ್ತಾರೆ. ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬರು ಕಲಿಯುವಂಥ ಪಾಠಗಳೇನಿದೆ ಇವರಿಂದ ಅಂತಂದರೆ, ಯಶಸ್ಸು ಎಂದರೆ ಅದು ಗೆಲವಲ್ಲ, ಸೋಲಿನ ಬಳಿಕ ಕೈ ಚೆಲ್ಲದಿರುವುದು. ಇದು ರಿಷಬ್ ಶೆಟ್ಟಿಯವರ ಜೀವನಕ್ಕೆ ಒಂದು ಜೀವಂತ ಸಾಕ್ಷಿ ಅಂತಲೇ ಹೇಳ್ಬೋದು ಗೆಳೆಯರೇ. ಧನ್ಯವಾದಗಳು.